ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ನಗುಮುಖದ ಒಡೆಯ ಸುಮಂತ್ ಕೊಲೆಯಾಗಿ 40 ದಿನಗಳು ಕಳೀತಾ ಬಂತು. ಆದರೂ ಕೂಡ ಇವತ್ತಿಗೂ ಕೂಡ ಸುಮಂತನಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ದವರು ಮಾಡ್ತಾ ಇಲ್ಲ. ಅವ್ರು ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಕೂಡ ನನಗಿಲ್ಲ. ಯಾಕಂದ್ರೆ ಇಲ್ಲಿವರೆಗೂ ಬೆಳ್ತಂಗಡಿಯಲ್ಲಿ ಯಾವುದಕ್ಕೂ ನ್ಯಾಯ ಸಿಕ್ಕಿಲ್ಲ ಅಂತಕ್ಕಂಥ ಮಾಹಿತಿ ಇಡೀ ಕರ್ನಾಟಕಕ್ಕೆ ಗೊತ್ತಿರ್ತಕ್ಕಂಥದ್ದು. ಆದ್ರೆ ಸುಮಂತನ ಅಣ್ಣನ ನಡೆ ಒಂದು ಪ್ರಶಂಸನೀಯವಾಗಿರ್ತಕ್ಕಂಥ ನಡೆ. ಆ ಸುಮಂತನ ಅಣ್ಣನಿಗೆ ಮುಂದೆ ಜಯವಾಗಲಿ ಅಂತಕ್ಕಂಥದ್ದು. ಯಾಕಂದ್ರೆ ಸುಮಂತನ ಕೊಲೆಯ ಹಿಂದೆ ಅನೈತಿಕ ಸಂಬಂಧದ ನಂಟಿತ್ತೇನ ಅನ್ನೋ ಪ್ರಶ್ನೆನೂ ಮೂಡಿತು. ಸುಮಂತನ ಕೊಲೆಯನ್ನು ಅವ್ರ ಮಾವ ಮಾಡಿದಾರಂತಕ್ಕಂಥದ್ದನ್ನು ನಾನು ಕೂಡ ಕೆಲವೊಂದಿಷ್ಟು ವಿಡಿಯೋಗಳಲ್ಲಿ ಸಂಶಯವನ್ನು ವ್ಯಕ್ತಪಡಿಸಿದ್ದೆ. ಅದ್ರ ಜೊತೆಗೆ ಸುಮಂತನ ಕೊಲೆಯ ಹಿಂದೆ ಅಡಿಕೆ ಕಳ್ಳತನ ಒಂದು ಪ್ಲ್ಯಾನ್ ಇರ್ಬೋದೇನ, ಸುಮಂತನ ಕೊಲೆಯ ಹಿಂದೆ ಬಾಲ ವಿಜ್ಞಾನಿಯಾಗಿದ್ದ, ಗುಜರಾತಿಗೆ ಹೋಗೋನಿದ್ದ, ಸರ್ಕಾರಿ ಶಾಲೆಯಿಂದ ಸೆಲೆಕ್ಟ್ ಆಗಿದ್ದ, ದೇಶದಲ್ಲಿ ಅವನದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಗಳಿಸ್ತಾ ಇದ್ದ ಅನ್ನೋ ಒಂದು ಹೊಟ್ಟೆ ಕಿಚ್ಚಿನಿಂದ 4 ಸುಳಿ ಮಕ್ಕಳು ಸುಮಂತನ ಕೊಲೆ ಮಾಡಿದ್ದಾರೆ ಅಂತಕ್ಕಂಥ ಸಂಶಯ ಕೂಡ ಮೂಡಿತು. ಈ ಎಲ್ಲ ಸಂಶಯಗಳ ಮಧ್ಯೆ ಇವತ್ತಿಗೂ ಕೂಡ ಎಲ್ಲ ಕೂಡ ಇವತ್ತಿಗೂ ತನಿಖೆ ಆಗಬೇಕು. ಅದರ ಮಧ್ಯದಲ್ಲಿ CCTV, ಆ CCTVಲಿ ಕ್ಯಾಪ್ಚರ್ ಆಗಿರ್ತಕ್ಕಂಥ ಬೈಕ್ ಆಗಿರಬಹುದು, ಆ ಬೈಕ್ ಮುಂದ್ಗಡೆ ಹೋಗಿ ಒಂದು ರಿಕ್ಷಾಕ ಡಿಕ್ಕಿ ಹೊಡೆದು ಅಲ್ಲಿಂದ ಆ ಬೈಕ್ ಪಾಸ್ ಆಗಿರ್ತಕ್ಕಂಥದ್ದಾಗಿರ್ಬೋದು, ಎಲ್ಲ ವಿಷಯಗಳು ಒಟ್ಟಿಗೆ ಏನಪ್ಪಾ ಅಂದ್ರೆ ಸುಮಂತನ ಕೇಸ್ನಲ್ಲಿ ತುಳುಕು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು. ಆದ್ರೆ ಈ ಒಂದು ಸುಮಂತನ ಕೊಲೆಗಾರ ಒಬ್ಬ ವ್ಯಕ್ತಿ ಗೊತ್ತದರೆ. ಸುಮಂತನ ಕೊಲೆ ಹೆಂಗಾಯ್ತು, ಯಾಕಾಯ್ತು ಅನ್ನೋದನ್ನ ಒಬ್ಬ ವ್ಯಕ್ತಿ ಗೊತ್ತದರೆ. ಆ ವ್ಯಕ್ತಿ ಯಾರ ಅಂದ್ರೆ ನಕಲಿ ಪತ್ರಕರ್ತ, ಕುಡುಕ ಪತ್ರಕರ್ತ, ಸೌಜನ್ಯಳ ಕೇಸನ್ನ ದಿಕ್ಕು ತಪ್ಪಿಸುವ ಪ್ರಯತ್ನವನ್ನು ಮಾಡಿರ್ತಕ್ಕಂಥ ದರಿದ್ರ ಪತ್ರಕರ್ತ ಮೋಹನ್ ಬೋಳಾಂಗಡಿ. ಈ ಮೋಹನ್ ಬೋಳಾಂಗಡಿಗೆ ಯಾಕೆ ಇಷ್ಟೊಂದು ಹೇಳ್ತಾನಪ್ಪ ಅಂದ್ರೆ ಅವನ ಒಂದು ಸೆಟಲೈಟ್ ಇದ್ರೊಳಗೆ ಕೂತ್ಕೊಂಡು ಹೇಳಿದ್ದ ನಾನೊಬ್ಬ ಕುಡುಕ ಅಂತಂದು. ಸೊ ಕುಡುಕ ಅಂದ ತಕ್ಷಣ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥ ವ್ಯಕ್ತಿ ಅಂತೂ ಅಲ್ವೇ ಅಲ್ಲ. ಯಾಕಂದ್ರೆ ಪತ್ರಕರ್ತನಾಗಿ ಕುಡುಕ ಅಂತ ಹೇಳ್ಕೊಳ್ತಾನಂದ್ರೆ ಇವನಿಂದ ಸಮಾಜಕ್ಕೆ ಯಾವುದೋ ರೀತಿಯಾಗಿರ್ತಕ್ಕಂಥ ಒಳ್ಳೆಯ ಸಂದೇಶ ಬರೋದಿಲ್ಲ. ಅದಕ್ಕಾಗಿ ಇವನೊಬ್ಬ ದರಿದ್ರ ಪತ್ರಕರ್ತ, ನಾಲಾಯಕ ಪತ್ರಕರ್ತ, ನಕಲಿ ಪತ್ರಕರ್ತ ಎಲ್ಲ ಕೂಡ ಅವನೇ. ಸೊ ಇವನನ್ನ ಪೊಲೀಸರು ಜಕ್ಕೊಂಡು ಹೋಗಿ ಮುಕ್ಕಳ ಖಾರ ಹಾಕಿ ಮೆಟ್ಟು ತಗೊಂಡು ಬರೆದಿದ್ದ ಆದ್ರೆ ಸುಮಂತನ ಕೊಲೆಗಾರ ಯಾರು ಅನ್ನೋದು ಹೊರಗಡೆ ಬರ್ತದೆ. ಇಲ್ಲಿ ಅನೈತಿಕ ನಂಟು ಆಗಿರಬಹುದು, ಅಡಿಕೆ ಕಳ್ಳತನ ಆಗಿರಬಹುದು, ಅಥವಾ ಹೊಟ್ಟೆ ಕಿಚ್ಚಿನಿಂದ ಮಾಡಿರ್ತಕ್ಕಂಥ ಕೊಲೆ ಆಗಿರಬಹುದು, ಏನೇ ಆಗಿರಲಿ ಕೊಲೆಗಾರನೇ. ಈ ಬೋಳಾಂಗಡಿ ಕೊಟ್ಟಿರ್ತಕ್ಕಂಥ ಹೇಳಿಕೆ, ಸುದರ್ಶನ್ನ ಅನ್ನ ಬೋಳಾಂಗಡಿ ಜೊತೆ ಮತ್ತೊಬ್ಬ ವ್ಯಕ್ತಿ ಅದಾನ್ರಿ, ಅದನ್ನು ಕೂಡ ನಿಮ್ಗೆ ಹೇಳ್ತೀನಿ ನಾನು. ಸುದರ್ಶನ್ನ ಅನ್ನ ಒಬ್ಬ ಹುಡುಗಿ ಜೊತೆ ಚಾಟಿಂಗ್ ಮಾಡ್ತಾ ಇದ್ದ, ಅದನ್ನ ಸುಮಂತ್ ನೋಡಿದ್ದ. ಅದಕ್ಕಾಗಿ ಸುಮಂತನ ಅನ್ನ ಕೊಲೆ ಮಾಡಿದ ಅಂತಕ್ಕಂಥ ಆಧಾರ ರಹಿತ ಆರೋಪವನ್ನ ಮಾಡಿದ್ದ. ಅದು ಹೆಂಗಪ್ಪ ಅಂದ್ರೆ ಇನ್ನು 2 ದಿನಗಳಲ್ಲಿ ಅವನನ್ನ ಅರೆಸ್ಟ್ ಮಾಡ್ತಾರಂತಂದು. ಸೊ ಈ ಇನ್ನು 2 ದಿನದಲ್ಲಿ ಅರೆಸ್ಟ್ ಮಾಡ್ತಾರಪ್ಪ ಅಂದ್ರೆ ಆಧಾರ ಇರಲೇಬೇಕು, ಅವನ ಹತ್ರ ಏನಾದರೂ ಸಾಕ್ಷಿ ಇರಲೇಬೇಕು. ಅದನ್ನ ಹೇಳಿದವರು ಯಾರಪ್ಪ ಅಂದ್ರೆ ತನಿಖಾ ಅಧಿಕಾರಿಗಳು ಈ ಮಾಹಿತಿಯನ್ನು ನನಗೆ ಕೊಟ್ಟಿದಾರ ಅಂತಕ್ಕಂಥ ಮಾಹಿತಿಯನ್ನ ಈ ಮೋಹನ್ ಬೋಳಾಂಗಡಿ ಕೊಟ್ಟಿದ್ದ. ಹಾಗಾದರೆ ಆ ತನಿಖಾ ವ್ಯಕ್ತಿ ಯಾರು, ತನಿಖಾಧಿಕಾರಿ ಯಾರು, ಆ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿ ಯಾರು, ಅವನಿಗೆ ಈ ಮಾಹಿತಿ ಎಲ್ಲಿಂದ ಬಂತು? ನೋಡ್ರಿ, ಈ ಬೋಳಾಂಗಡಿ ಎಲ್ಲಿವರೆಗೂ ಈ ಪ್ರಕರಣಕ್ಕೆ ಬರಕಿಲ್ಲಪ್ಪ ಅಂದ್ರ ಮಾವನ ಮೇಲೆ ಸಂಶಯ ನಡೀತಾ ಇತ್ತು, ಅಲ್ಲಿವರೆಗೂ ಅವನು ಬರಲಿಲ್ಲ. ಅವನ ತಂದೆ ತಾಯಿಯ ಮೇಲೆ ಕೆಲವೊಂದಿಷ್ಟು 4 ನನ್ನ ಮಕ್ಕಳು ಸಂಶಯವನ್ನು ಪಡ್ತಾ ಇದ್ರು, ಅವಾಗ ಕೂಡ ಇವನು ಬರಲಿಲ್ಲ. ಆ ಶಾಲಾ ಅವನೇನು ಸ್ನೇಹಿತರು ಅವ್ರ ಪಾಲಕರದಾರಲ್ಲ, ಅವ್ರ ಪಾಲಕರ ಮೇಲೆ ಸಂಶಯ ನಡೀತಾ ಇತ್ತು, ಅವತ್ತಿಯೂ ಕೂಡ ಈ ಬೋಳಾಂಗಡಿ ಬರಲಿಲ್ಲ. ಆಮೇಲೆ ಅಕ್ಕಪಕ್ಕದ ಮನೆಯವರು ಏನಾದರೂ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ರೇನಾ, ಯಾರಾದರೂ ಅಲ್ಲಿ ಬಂದಿದ್ರೇನಾ ಅನ್ನೋ ಒಂದು ತನಿಖೆ ನಡೀತಾ ಇತ್ತು, ಅವತ್ತು ಕೂಡ ಈ ಬೋಳಾಂಗಡಿ ಬರಲಿಲ್ಲ. ಈ ಬೋಳಾಂಗಡಿ 4 ನನ್ನ ಮಗ ಯಾವಾಗ ಬಂದಪ್ಪ ಅಂದ್ರ ಯಾವಾಗ CCTV ಕ್ಯಾಮ್ರಾದಲ್ಲಿ ಒಂದು ಬೈಕ್ ಪಾಸ್ ಆಗ್ಯದ ಅನ್ನೋ ಮಾಹಿತಿ ಸೋರಿಕೆ ಆಯ್ತಲ್ಲ, ಆವಾಗ ಈ ಬೋಳಾಂಗಡಿ ಎಂಟ್ರಿ ಆದ ನೋಡ್ರಿ. ಅವಾಗ ಇವ್ ಬಂದು ಹೇಳಕತ್ತ ಸುಮಂತನ ಅನ್ನ ಇದನ್ನು ಕೊಲೆ ಮಾಡ್ಯಾನಂತಂದ.
ಆ ಬೈಕ್ ಪಾಸ್ ಆಗಿದ್ದು, ಬೈಕ್ ಡಿಕ್ಕಿ ಹೊಡೆದು ಹೋಗಿದ್ದು ಆ CCTVಯಲ್ಲಿ ಕ್ಯಾಪ್ಚರ್ ಆದಾಗ ಈ ಪ್ರಕರಣವನ್ನು ಹೇಗಾದರೂ ಮಾಡಿ ದಾರಿಯನ್ನು ತಪ್ಪಿಸಬೇಕು, ಈ ಪ್ರಕರಣವನ್ನು ಸುಮಂತನ ಅಣ್ಣನ ಮೇಲೇನೆ ಹಾಕಬೇಕಂತ ತಿಳ್ಕೊಂಡ ಈ ನಾಲಾಯಕ ಪತ್ರಕರ್ತ ನೇರವಾಗಿ ಯಾವುದೋ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ಕುತ್ಕೊಂಡು ನೇರ ಆರೋಪವನ್ನು ಈ ವ್ಯಕ್ತಿ ಮಾಡ್ತಾನೆ. ಹಾಗಾದ್ರೆ 7 ದಿನದಲ್ಲಿ ಸುದರ್ಶನ್ ಅರೆಸ್ಟ್ ಆಗಬೇಕಾಗಿತ್ತಲ್ಲ, ಯಾಕೆ ಆಗಲಿಲ್ಲ ಅಂದ್ರೆ ಸುದರ್ಶನ್ನ ಕೈವಾಡ ಇದರಲ್ಲಿ ಇಲ್ಲ. ಯಾಕಂದ್ರೆ ಆ ಒಬ್ಬ ವಿದ್ಯಾರ್ಥಿ, ಅವನು ಕೂಡ ವಿದ್ಯಾರ್ಥಿ, ಆ ವಿದ್ಯಾರ್ಥಿ ತನ್ನ ಪರೀಕ್ಷೆಯನ್ನು ಬಿಟ್ಟು ಸ್ಟೇಷನ್ಗೆ ಹೋಗಿ ಆ ಬೋಳಾಂಗಡಿ ಮೇಲೆ FIR ಅನ್ನು ದರ್ಜ್ ಮಾಡಿ ಬಂದುಬಿಟ್ಟಿದ್ದಾರೆ. ಹೌದು, ನನಗೆ ನ್ಯಾಯ ಬೇಕು ಅಂತ ಹೇಳ್ತಾನೆ. ಸೊ ಇಷ್ಟೊಂದು ಪಾರದರ್ಶಕವಾಗಿ ನ್ಯಾಯವನ್ನು ಕೇಳ್ತಕ್ಕಂಥ ಸುದರ್ಶನ್ ಈ ಕೊಲೆಯನ್ನು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದರೆ ಈ ಕೊಲೆಯ ಹಿಂದೆ ಒಬ್ಬ ದೊಡ್ಡ ವ್ಯಕ್ತಿಯ ಕೈವಾಡದ. ಯಾವಾಗ ಈ ಕುಡುಕ ಬೋಳಾಂಗಡಿ ಈ ಒಂದು ಪ್ರಕರಣಕ್ಕೆ ಬಂದಲ್ಲ, ಆವಾಗ ನಾನು ಈ ಒಂದು ವಿಡಿಯೋದಾಗ ಹೇಳಿದ್ದೆ, ಇದ್ರ ಹಿಂದೆ ಯಾರೋ ಒಬ್ಬ ದೊಡ್ಡ ವ್ಯಕ್ತಿ ಅದಾನ. ಕಾರಣ ಏನು ಗೊತ್ತೇನ್ರಿ? ಸುಮಂತ್ ಬಾಲವಿಜ್ಞಾನಿ ಸರ್ಕಾರಿ ಶಾಲೆಯಿಂದ ರಾಷ್ಟ್ರ ಮಟ್ಟದಲ್ಲಿ ಹೆಸರು ಮಾಡ್ತಾನೆ ಅನ್ನೋ ಉದ್ದೇಶ ಇಟ್ಕೊಂಡ ಈ ಒಂದು ಕೊಲೆಯ ಹಿಂದೆ ದಾರಿದರಲ್ಲಿ. ಅದಕ್ಕಾಗಿ ಶಾಲಾ ಶಿಕ್ಷಕರನ್ನು ಕೂಡ ತನಿಖೆ ಮಾಡಬೇಕು, ಸುಮಂತನ ಆ ಸ್ನೇಹಿತರು ಅವರ ಪಾಲಕರನ್ನ ತನಿಖೆ ಮಾಡಬೇಕು, ಅದ್ರ ಜೊತೆಗೆ ಆ ಒಂದು ಅಲ್ಲಿರ್ತಕ್ಕಂಥ ಪ್ರೈವೇಟ್ ಸ್ಕೂಲ್ಗಳನ್ನು, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಪ್ರೈವೇಟ್ ಸ್ಕೂಲ್ಗಳನ್ನು ತನಿಖೆ ಮಾಡಬೇಕು. ತನಿಖೆ ಮಾಡೋದ್ರ ಜೊತೆಗೆ ಈ ಬೋಳಾಂಗಡಿಯನ್ನು ಮೊದಲು ಒಳಗಡೆ ಕರ್ಕೊಂಡು ಹೋಗ್ಬೇಕು. ಆಮೇಲೆ ಇವನಿಗೆ ಯಾರು ಆ ಮಾಹಿತಿಯನ್ನು ಕೊಟ್ಟಿದ್ದಾನಲ್ಲ, ಅವನು ತನಿಖಾಧಿಕಾರಿ, ಅವನು ಯಾರು, ಅವನನ್ನು ಕೂಡ ತನಿಖೆ ಮಾಡ್ಬೇಕು. ಮತ್ತೊಂದು ಏನದು ಗೊತ್ತೇನ್ರಿ, ಅವನು ನನಗೆ ಸಂತಾಪ ಆಗ್ತದೆ ರೀ. ಬೆಳ್ತಂಗಡಿಯಲ್ಲಿ ಮತ್ತು ಈ ಧರ್ಮಸ್ಥಳದಲ್ಲಿ ಏನಾದರೂ ಒಂದು ಕಂಪ್ಲೇಂಟನ್ನು ಕೊಡಕ್ಕೆ ಹೋದ್ರೆ ಆ ವ್ಯಕ್ತಿ ಪ್ರಭಾವಿ ವ್ಯಕ್ತಿ ಆಗಿದ್ರೆ ಅಲ್ಲಿ ಏನು ಹೇಳ್ತಾರಪ್ಪ ಅಂದ್ರೆ ಅವನೊಬ್ಬ ಮಾನಸಿಕ ಅಸ್ತವ್ಯಸ್ತ ಅಂತಂದು FIR ದರ್ಜ್ ಮಾಡ್ಕೊಳ್ಳಂಗಿಲ್ಲ. ಅವರು FIR ಮಾಡ್ಕೊಂಡು ಕೂಡ ತನಿಖೆ ಮಾಡೋದಿಲ್ಲ, ಅದನ್ನು ಅಲ್ಲೇ ಮುಚ್ಚಿ ಹಾಕಿಬಿಡ್ತಾರೆ. ಇನ್ನು ಬೋಳಾಂಗಡಿ ಪ್ರಕರಣವನ್ನು ಬೆಳ್ತಂಗಡಿ ಪೊಲೀಸರು ದರ್ಜ್ ಮಾಡ್ಕೊಂಡಿದ್ದಾರೆ, FIR ದರ್ಜ್ ಮಾಡಿದ್ದಾರೆ. ಸೊ ಅವ್ನು ಕುಡುಕು ಬಿಡ್ರಿ, ನಿಷೇಧ ಗೆದ್ದು ಮಾತಾಡಿ ಅಂತಂದು ಅದನ್ನು ಕೂಡ ಕ್ಯಾನ್ಸಲ್ ಮಾಡ್ತಾರ್ರಿ ಅವರು. ಇದನ್ನ ಬರ್ಕೊಂಡು ಇಟ್ಕೋರಿ ನೀವು, ಬೇಕಾದ್ರೆ ಸುಳ್ಳು ಹೇಳಂಗಿಲ್ಲ. ಇವನು ಕುಡುಕ ನಿಷೇಧಾಗ ಮಾತಾಡಿದಾನ, ಅವನ ಕಡೆ ತಪ್ಪಾಗ್ಯದ ಅಂತ ತಿಳ್ಕೊಂಡ ಅದನ್ನ ತನಿಖೆ ಮಾಡಿದ ಅಲ್ಲೇ ಮುಚ್ಚಿ ಬಿಡ್ತಾರೆ. ಹಾಗಾದ್ರೆ ಆ ಬೋಳಾಂಗಡಿ ಒಬ್ಬ ತನಿಖಾಧಿಕಾರಿ ನನಗೆ ಹೇಳ್ಯಾನ ಅಂತ ಹೇಳ್ತಾನಲ್ಲ, ಆ ತನಿಖಾಧಿಕಾರಿ ಯಾರು? ಇದರ ಅರ್ಥ ಈ ಬೋಳಾಂಗಡಿಯನ್ನು ಕರ್ಕೊಂಡೋಗಿ ಮುಕ್ಕಳಾಗ ಮೆಟ್ಟ ಹಾಕಿ ಎಬ್ಸಿದ್ದಾದ್ರೆ ಸುಮಂತನ ಕೊಲೆಗಾರ ಯಾರು ಅನ್ನೋದು ಗೊತ್ತಾಗ್ತದೆ ರೀ. ಇಲ್ಲಿ ಸುಮಂತನ ಅಣ್ಣನಾಗಿರ್ತಕ್ಕಂಥ ಸುದರ್ಶನ್ನ ನಡೆ ಗೆಲುವಿನ ಕಡೆ ಅದ ಅನ್ನೋದು ನನಗೆ ಗೊತ್ತದ. ಆದರೆ ಇದಕ್ಕೆ ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಸುದರ್ಶನ್. ನಿನ್ನ ತಮ್ಮನಿಗೆ ನಿನಗೆ ನ್ಯಾಯ ಕೊಡಿಸತಕ್ಕಂಥ ಒಂದು ಮನೋಭಾವ ಇದ್ದಿದ್ದಾದ್ರೆ ನೀನು ಇಲ್ಲಿಗೆ ನಿಲ್ಲಿಸಬಾರ್ದು. ಯು ಆರ್ ಯಂಗ್ ಮ್ಯಾನ್, ಹೊರಗಡೆ ಬರಬೇಕು, ನಿನ್ನ ಸ್ನೇಹಿತರನ್ನ ಕರ್ಕೊಳ್ಬೇಕು. ನಿನ್ನ ಜೊತೆ ಕಲ್ತಿರ್ತಕ್ಕಂಥ ಎಲ್ಲ ಸ್ನೇಹಿತರನ್ನ ಕರ್ಕೊಂಡು, ನಿನ್ನ ಕುಟುಂಬವನ್ನು ಕರ್ಕೊಂಡು ಹೋರಾಟಗಾರರ ಕಡೆ ಹೋಗಿ ಒಂದು ಕಡೆ ರಿಕ್ವೆಸ್ಟ್ ಮಾಡ್ಕೊ, ಬರ್ರಿ ನನ್ನ ತಮ್ಮನಿಗೆ ನ್ಯಾಯ ಕೊಡಿಸೋದಕ್ಕೆ ಬರ್ರಿ ಅಂತ ಹೇಳು. ಪ್ರತಿಯೊಬ್ಬರನ್ನ ಕರ್ಕೋ. ಆ ಬೋಳಾಂಗಡಿ ಬಿಡ, ಅದು ನ್ಯಾಯದ, ಅದು ಒಂದೊಂದು ರೀತಿ ಕೊಡ್ತದ. ಅವನದು ಐತಿ, ಅವನು ಬಿದಿ ಹೆಣ ಆಗಿ ರಕ್ತ ಕಾರಿ ಚಡ್ಡಾಗಿ ಹೆತ್ಕೊಂಡು ಸಾಯ್ತಾನ. ಅವನು ಹಂಗೆ ಸಾಯಂಗಿಲ್ಲ. ಅವು ಲಾಸ್ಟಿಗೆ ಭಿಕಾರಿಯಾಗೆ ಸಾಯ್ತಾನ. ನೀವು ಹೊರಗಡೆ ಬಾ, ಹೊರಗಡೆ ಬಂದು ನಿನ್ನ ತಮ್ಮನಿಗೆ ನ್ಯಾಯ ಕೊಡಿಸೋದಕ್ಕೆ ಹೋರಾಟವನ್ನು ಮಾಡು. ನೀನು ಇಟ್ಟಿರ್ತಕ್ಕಂಥ ಹೆಜ್ಜೆ ಬಹಳ ಪ್ರಶಂಸನೀಯವಾಗಿರ್ತಕ್ಕಂಥ ಹೆಜ್ಜೆ ಅದ. ಬಾ ಸುದರ್ಶನ್ ಹೊರಗಡೆ, ನಿನಗೆ ಸಪೋರ್ಟ್ ನಾವು ಕೂಡ ಮಾಡ್ತೀವಿ. ಆ ಬೋಳಾಂಗಡಿ ಬಿಡೋದು ಬೇಡ. ಅವನು ಬೋಳಾಂಗಡಿ ಮತ್ತೆ ಬರ್ತೀನಿ ರೀ. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.